ನಮಸ್ಕಾರ ಆತ್ಮೀಯ ರೈತ ಬಾಂಧವರಿಗೆ ಗ್ರೋವೆಲ್ ಕಂಪನಿಯಿಂದ ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು? ವೀರಪ್ಪ ಎಸ್ ಕುರಿಯವ್ರ ಅಂತೇಳಿ. ಊರು ಯಾವುದು? ಊರು ದೇವ್ರಗುಡ್ಡ ರೀ. ರಾಣೆಬೆನ್ನೂರು ತಾಲೂಕು ಜಿಲ್ಲಾ ಹಾವೇರಿ. ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ದೇವ್ರಗುಡ್ಡ ಗ್ರಾಮ. ನಿಮ್ಮ ಹೆಸರು ಜೋರಾಗ? ವೀರಪ್ಪ ಎಸ್ ಕುರಿಯವ್ರ ಅಂತೇಳಿ. ಈಗ ನಮ್ಮ ಕರ್ಸ್ಕೊಂಡ್ರ ಉದ್ದೇಶ ಏನ್ರಿ? ನೀವು ಕರ್ಸ್ಕೊಂಡರ ಉದ್ದೇಶ ಏನಂದ್ರೆ ಸರ, ಈಗ ಹರಳು ಓಪನ್ ಆಗಿ ಇಂಗ್ಲಾರ್ ಓಪನ್ ಆಗ್ತಾ ಐತಿ. ಹೌದ್ರಿ. ಅದು ಉದುರ್ತಾ ಐತಿ ಈಗ. ಇದಕ್ಕೆ ನಮಗೆ ನೀವು ಸೊಲ್ಯೂಷನ್ ಏನ್ ಮಾಡ್ಬೇಕು ಏನಿಲ್ಲ. ಈಗ ಗೊಬ್ಬರ ಯಾವ ತರ ಕೊಡ್ಬೇಕು, ಆಮೇಲೆ ನೀರು ನಾವು ಡ್ರಿಪ್ ಮುಖಾಂತರ ಕೊಟ್ರೆ ಚೆನ್ನಾಗ, ಈಗ ಬೇಸಿಗೆ ಒಳಗ ಏನು ಹೈ ನೀರು ಹಾಸ್ಬೇಕ, ಅದು ನಮಗೆ ಮಾಹಿತಿನ ಕೊಡ್ಬೇಕು. ಆಯ್ತು. ಈಗ ರೈತರು ಯಾವ ರೀತಿ ಗೊಬ್ಬರ ಹಾಕ್ಬೇಕು, ಯಾವ ರೀತಿ ನೀರನ್ನು ಕೊಡಬೇಕು, ಜೊತೆಗೆ ಹಿಂಗಾರು ಓಪನ್ ಆದಮೇಲೆ ಹಿಂಗಾರು ಒಣಗ್ತೈತಿ, ಅದು ಆಳು ಕಟ್ತಾ ಇಲ್ಲ ಅಂತಕ್ಕಂಥ ಕ್ವಶನ್ ಮಾಡಿದ್ದಾರೆ. ಅವ್ರಿಗೆ ಒಂದೇ ಕ್ವಶನ್ ಬಂದು, ಈಗ ಹಿಂಗಾರು ಓಪನ್ ಆದ ತಕ್ಷಣ ಇದಕ್ಕೆ ನಾವು ಸ್ಪ್ರೇ ಮಾಡ್ಬೇಕಾಗತ್ತೆ. ಕಾರಣ ಏನಪ್ಪ ಅಂದ್ರೆ ವೈರಸ್ ಬಂದಿರ್ತೈತಿ. ಬೇರೆ ತೋಟ ಇರಲಿಲ್ಲಿದ್ರೂ ಗಾಳಿ ಮುಖಾಂತರ, ಪ್ರಕೃತಿ ಮುಖಾಂತರ, ಈಗ ವಾತಾವರಣ ಸರಿ ಇಲ್ಲ, ಈಗ ಹಲವು ಕೀಟಗಳು ಬಂದು ಈ ಹಿಂಗಾರ ಮೇಲೆ ಕೂತ್ಕೊಂಡು ರಸ ಹೀರಿದಾಗ ಅರಳು ಉದುರೋದು, ಜೊತೆಗೆ ಅದು ಕಪ್ಪಾಗೋದು ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಒಂದು ಸ್ಪ್ರೇ ಈ ಕೊಡುವುದು ಉತ್ತಮ. ಇನ್ಸೆಕ್ಟ್, ನೀಮ್ ಆಯಲು, ಜೊತೆಗೆ ವೆರಿ ಸೇಫ್ ಅಂತಂದೇಳಿ ಗ್ರೋವೆಲ್ ಕಂಪ್ನಿದು ಈ 3 ಥರ ಸ್ಪ್ರೇ ಕೊಡ್ತೀವಿ. ಈ ಸ್ಪ್ರೇ ಮಾಡ್ಕೊಳ್ಳೋದು ಒಂದನೇ ಕ್ವಶನ್ಗೆ ಆನ್ಸರ್. ಎರಡನೇ ಕ್ವಶನ್ ಬಂದು, ನಾವು ತಿಪ್ಪಿ ಗೊಬ್ಬರ ಕೊಡ್ತಿದ್ದೀವಿ ಸರ, ಜೀವಾಮೃತ ಮಾಡ್ತಾಯಿದ್ದೀವಿ, ಎಲ್ಲ ಥರ ಮಾಡಿದ್ರು ಇಳುವರಿ ಕುಂಠಿತ ಆಗೈತಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಉತ್ತರ ಬಂದು, ಈಗ ತಿಪ್ಪಿ ಗೊಬ್ಬರ ಹಾಕೋದಾಯ್ತು, ಬೇರೆ ಸೂಕ್ಷ್ಮ ಜೀವಾಣುಗಳು ಇರ್ತಕ್ಕಂಥ ಕ್ಯಾನು, ಗ್ರೋವೆಲ್ ಅರೆಕ ಅಡ್ವಾನ್ಸು, ಮೈಕ್ರೋರಿಚ್ ಯಾವ ರೀತಿ ಕೊಡಬೇಕು, ಜೀವಾಮೃತ ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿಕೊಡಲಿದ್ದೇನೆ. ಈ ಅಡಿಕೆ ಒಂದು ಏಕದಳವಾಗಿರುತ್ತದೆ. ಅಡಿಕೆ ಏಕದಳವಾಗಿ ಇದಕ್ಕೆ ಮೊನೊಕ್ರಾಟ್ ಅಂತ ಕರೀತಾರೆ. ಅಡಿಕೆಯಲ್ಲಿ ಬೇರುಗಳಲ್ಲಿ 3 ವಿಧ: ಸಪೋರ್ಟಿಂಗ್ ಬೇರು, ಫುಟ್ಟಿಂಗ್ಸ್ ಬೇರು, ಏರಿಯಲ್ಸ್ ಬೇರು ಎಂದು ಕರೆಯುತ್ತಾರೆ. ಅಂದರೆ ಸಪೋರ್ಟಿಂಗ್ ಬೇರು ಅಂದರೆ ಗಿಡಕ್ಕೆ ಸಪೋರ್ಟ್ ಆಗಿರ್ತಕ್ಕಂಥ ಬೇರಿಗೆ ಸಪೋರ್ಟಿಂಗ್ ಬೇರು ಅಂತಾರೆ. ಜೊತೆಗೆ ಇದು ಫುಟ್ಟಿಂಗ್ಸ್ ರೂಟ್ಸ್ ಅಂದರೆ ಗಿಡದಿಂದ 2-3 ಫುಟ್ ದೂರ ಬಂದಿರ್ತದೆ. ಅಂದ್ರೆ ಆಹಾರ ನೀರು ತೆಗೆದುಕೊಳ್ಳತಕ್ಕಂಥ ಬೇರು ದೂರ ಬಂದಿರ್ತದೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ರೈತ ಬಾಂಧವರು 2 ವರ್ಷದಿಂದ 5 ವರ್ಷದೊಳಗೆ 1 ಫುಟ್ ದೂರ ತಿಪ್ಪಿ ಗೊಬ್ಬರ ಆಯ್ತು, ಜೀವಾಮೃತ ಆಯ್ತು, ಯಾವುದೇ ಆರ್ಗ್ಯಾನಿಕ್ ಪ್ರಾಡಕ್ಟ್ ಕೊಡೋದಾದರೆ 1 ಫುಟ್ ದೂರ 2 ವರ್ಷದಿಂದ 5 ವರ್ಷದ ತನಕ ಅಷ್ಟು ದೂರ ಕೊಡಬೇಕು. 5 ವರ್ಷದಿಂದ 10 ವರ್ಷ ಮೇಲ್ಪಟ್ಟು ಸುಮಾರು 1.5 ಫುಟ್ ದೂರ ನಾವು ಕೊಡ್ತಕ್ಕಂಥದ್ದು. ಈ ರೀತಿ ಕೊಡೋದ್ರಿಂದ ತಾಯಿ ಬೇರಿಗೆ ಆಹಾರ ಸಿಗ್ತದೆ, ಗಿಡ ಚೆನ್ನಾಗಾಗ್ತದೆ. ಜೊತೆಗೆ ಇವರು ಇನ್ನೊಂದು ಕ್ವಶನ್ ಕೇಳಿದರು ನಮಗೆ, ಇದನ್ನು ತೋರಿಸ್ರಿ. ಬೇರು ಮ್ಯಾಲೆ ಬರ್ತಾ ಇತ್ತು. ಅಡಿಕೆ ತೋಟದಲ್ಲಿ ಸರ್ ಈ ಥರ ಬೇರೆಲ್ಲ ಮ್ಯಾಗ ಬರ್ತದೆ, ಇದು ಕಾರಣ ಏನು ಅಂತ ಕೇಳಿದರು. ನೀವು ನಾಟಿ ಮಾಡಬೇಕಾದ್ರೆ ಒಳಗಿನ ಪದರು ಗಟ್ಟಿ ಆಗಿದ್ದರೆ ಬೇರುಗಳು ಒಳಗೆ ಹೋಗಲ್ಲ. ಅವಾಗ ಏನಾಗುತ್ತೆ, ಬೇರು ಮೇಲೆ ಬರುತ್ತೆ. ಇದೇನು ರೋಗ ಅಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಇನ್ನು ಮುಂದೆ ನಾಟಿ ಮಾಡ್ತಕ್ಕಂಥ ರೈತ ಬಾಂಧವರು ಅಡಿಕೆ ತೋಟದಲ್ಲಿ ಮೊದಲು ಹೊಲವನ್ನು ಹದ ಮಾಡಿಕೊಂಡು, ಮೃದು ಮಾಡಿಕೊಂಡು ನಾಟಿ ಮಾಡೋದ್ರಿಂದ ಈ ರೀತಿ ಬೇರು ಮೇಗ ಬರೋದನ್ನು ತಪ್ಪಿಸಬಹುದು. ಜೊತೆಗೆ ಈ ತೋಟಕ್ಕೆ, ಅಡಿಕೆ ತೋಟ ಯಾವುದೇ ತೋಟಗಾರಿಕೆ ಬೆಳೆಗೆ 365 ದಿವಸನೂ ಆಹಾರ, ಗಾಳಿ, ನೀರು, ಬೆಳಕು ಇವು ಅತ್ಯವಶ್ಯಕ. ಇದರಿಂದ ನಾವೇನು ಮಾಡಬೇಕು, ಗಾಳಿ, ನೀರು, ಬೆಳಕು ಎಲ್ಲ ಉಚಿತವಾಗಿ ಸಿಗ್ತದೆ ನಮಗೆ. ಆಹಾರ ಕೊಡೋ ಪದ್ಧತಿ ಏನೈತಲ್ಲ, ಇದು ಇಂಪಾರ್ಟೆಂಟ್. ನಾವು ಯಾವ ಸಮಯದಲ್ಲಿ ಕೊಡಬೇಕು, ಯಾವ ರೀತಿ ಕೊಡಬೇಕು, ಯಾವ್ದು ಕೊಡಬೇಕು ಅಂತಕ್ಕಂಥದ್ದನ್ನು ವಿಶ್ಲೇಷಣೆ ಮಾಡಿ ನಾವು ಗೊಬ್ಬರ ಕೊಡಬೇಕಾಗುತ್ತದೆ. ಈಗ ಹಿಂಗಾರು ಹೊಡೆಯೋ ಟೈಮ್ ಒಳಗೆ ನವಂಬರಿಂದ ಡಿಸೆಂಬರ್ ಒಳಗೆ ಹಿಂಗಾರು ಗೊಬ್ಬರ ಮೊದಲು ಕೊಡ್ತಕ್ಕಂಥದ್ದು. ನೆಕ್ಸ್ಟು ಎರಡನೇದು ಒಂದು 3 ತಿಂಗಳು ಬಿಟ್ಟು ಎರಡನೇ ಗೊಬ್ಬರವನ್ನು ಕೊಡಬೇಕಾಗುತ್ತದೆ. ಸ್ಪ್ರೇ ಮಾಡಿದರೆ ಇದರ ಅಂಶ 1 ತಿಂಗಳು ಇರುತ್ತೆ. ಜೊತೆಗೆ ಮುಂದೆ ನೋಡಿಕೊಂಡು, ತೋಟ ನೋಡಿಕೊಂಡು ಹೊಡಿಬೇಕು ಬೇಡ. ಚೆನ್ನಾಗಿತ್ತಂದರೆ ಹೊಡೆಯೋಂಥ ಅವಶ್ಯಕತೆ ಇಲ್ಲ. ಬೇಕಾಗಿತ್ತಂದರೆ ಆಳು ಕಟ್ಟಿದ ಮ್ಯಾಗ
ಏನಾದ್ರು ಕೀಟ ಇತ್ತಂದರೆ ಮತ್ತೊಂದು ಸ್ಪ್ರೇ ಅವಶ್ಯಕವಾಗಿರ್ತದೆ. ಇದು ಕಮರ್ಷಿಯಲ್ ಬೆಳೆ ಆಗಿರ್ತದೆ. ಪ್ರತಿಯೊಬ್ಬ ರೈತ ಬಾಂಧವರು ಯಾವುದೇ ರೀತಿ ಖರ್ಚಿನ ಮುಖ ನೋಡೋದೆ ಹಣವನ್ನು ಹಾಕಿ ಹಣ ತೆಗಿತಕ್ಕಂಥ ಕಾಲ. ಯಾವುದಕ್ಕೂ ಚಿಂತೆ ಮಾಡದಂಗೆ ಸಮಯಕ್ಕೆ ತಕ್ಕಂತೆ ಆಹಾರ ಕೊಡಬೇಕು. ಜೊತೆಗೆ ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕಿದರೆ ತೋಟ 15ರಿಂದ 20 ದಿವಸ ಭಾಳ ಚೆನ್ನಾಗಿ ಕಾಣ್ತೈತಿ. ಆದರೆ ಭೂಮಿಯೆಲ್ಲ ಹಾಳಾಗಿ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಸತ್ತೋಗ್ತವೆ. ನಾವು ಇದಕ್ಕೆ 365 ದಿವಸನೂ ಆಹಾರ ಬೇಕಪ್ಪ ಅಂದ್ರೆ ನಾವು ಸಾವಯವ ರೂಪದಲ್ಲಿ ಇದ್ದಾಗ ಮಾತ್ರ 365 ದಿವಸ ಆಹಾರ ಒದಗಿಸಲು ಸಾಧ್ಯ. ಅದು ಯಾವ ರೀತಿ ಅಂದರೆ, ನಾವು ಸಾವಯವ ಕೃಷಿ ಮಾಡಿದರೆ ಕೆಮಿಕಲ್ ಗೊಬ್ಬರ ಹಾಕದೆ ಯಾವುದು ಕಳೆನಾಶಕ ಹೊಡೆದಲ್ಲಿ ಇದ್ದಾಗ ನಾವು ಹಾಕಿರ್ತಕ್ಕಂಥ ಸಗಣಿ ಗೊಬ್ಬರ, ಜೀವಾಮೃತ, ಜೊತೆಗೆ ನಾವು ಕೊಟ್ಟಿರ್ತಕ್ಕಂಥ ಮೈಕ್ರೋ ರಿಚ್ ಸೂಕ್ಷ್ಮ ಜೀವಾಣುಗಳು ಅದು ಏನು ಮಾಡ್ತದೆ, ತಂಪು ಹಿಡಿದುಕೊಂಡು ಜೊತೆಗೆ ಎರೆಹುಳ ಕ್ರಿಯೇಟ್ ಆಗುತ್ತದೆ. ಎರೆಹುಳ ಇರೋದ್ರಿಂದ ಒಂದು ಎರೆಹುಳ ಒಂದು ದಿವಸಕ್ಕೆ ಅದ್ರ ತೂಕಕ್ಕೆ 8 ಪಟ್ಟು ಇಕ್ಕಿ ಆಗುತ್ತದೆ. ಅದು DAP ಕೆಲಸ ಬೆಳೆಗೆ ಕೊಡುತ್ತದೆ. ಅಂದರೆ ನಿಮ್ಮ ತೋಟದಲ್ಲಿ ಎರೆಹುಳ ಇತ್ತಪ್ಪ ಅಂದರೆ 365 ದಿವಸನೂ ಗಿಡಗಳಿಗೆ ಆಹಾರ ಸಿಗುತ್ತದೆ. ಈ ರೀತಿ ಪ್ರತಿಯೊಬ್ಬ ರೈತ ಬಾಂಧವರು ಸಾವಯವ ಕೃಷಿ ಮಾಡಿ ಗ್ರೋವಿಲನ್ನು ಉಪಯೋಗಿಸಿ ಯಾವುದೇ ರೀತಿ ರಾಸಾಯನಿಕ ಬಳಕೆ ಮಾಡದರೆ ತೋಟವನ್ನು ಬೆಳೆಸಿ ಆರೋಗ್ಯವಾಗಿ ಇಡಬೇಕೆಂದು ತಮ್ಮಲ್ಲಿ ವಿನಂತಿ. ಸರ್, ಮತ್ತೆ ನಿಮ್ಮದು ಏನಾರ ಸಮಸ್ಯೆ ಇದ್ದರೆ ಕೇಳ್ಬೋದು. ಮತ್ತೇನಾರ ಸಮಸ್ಯೆ ಇದ್ದರೆ ಬರೀ ಕಡೆ ನಿಮಗೆ ನಾವು ಹೇಳಿದ್ವಿ. ನಿಮ್ಗೆ ಏನು ಅನಿಸ್ತೈತಿ ನಮ್ಮ ಬಗ್ಗೆ? ಈಗ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಅನಿಸ್ತದೆ ನಮಗೆ. ಹ್ಞೂ ರೀ, ನಾವೀಗ ನಿಮ್ಗೆ ಕೇಳಿದ್ವಿ ತಿಂಗಳಾರು ಓಪನ್ ಆಗ್ತಾ ಐತ್ರಿ, ಆಮೇಲೆ ಅದಕ್ಕೆ ಇದು ಹಳ್ಳ ಉದ್ರಾಕತ್ತ ಅಂತ ಹೇಳಿ ಈಗ ಹೇಳಿದ್ರಿ ನೀವು ಗ್ರೋವೆಲ್ ಕಂಪ್ನಿದು ಈ ಥರ ಸ್ಪ್ರೇ ಮಾಡಿರಿ, ಹೌದು ಈ ಥರ ಅಂತ ಹೇಳಿದ್ರಿ. ಈಗ ಆಮೇಲೆ ಗೊಬ್ಬರ ಹಾಕೋದು ಹೇಳಿದ್ರಿ. ಹೌದು. ಆಮೇಲೆ ಬೇರೆ ಮೇಲೆ ಬಂದತ್ರಿ. ಹೌದು. ಅದು ನನಗೆ ಮಾಹಿತಿ ತಿಳಿಸ್ಕೊಟ್ರಿ ನೀವು. ಎದಕ್ಕೆ ಬರ್ತೈತಿ ಇದು ರೋಗ, ಏನ ನೀವು ಯಾವ ಥರ ನಾಟಿ ಮಾಡಿದ್ರಿ ಅನ್ನೋದು ಹೇಳಿದ್ರಿ ನೀವು. ಆಮೇಲೆ ಇದು ಒಂದು ಕರೇಜಿಗೆ ಒಂದು ಬರ್ತಾ ಇತ್ತು, ಅದು ಸ್ಪ್ರೇ ಮಾಡಿದ್ರೆಲ್ಲ ಕ್ಲಿಯರ್ ಆಗತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನಿಮ್ಮದು ಕಲ್ ಜರ್ಗಾಗಿರೋದ್ರಿಂದ ಡ್ರಿಪ್ ನೀರು ಯಾವುದಕ್ಕೂ ಆಗಂಗಿಲ್ಲ. ವಾರಕ್ಕೊಂದ್ಸರಿ ಸಂಪಾಗ ಆ ನೀರು ಕೊಡಬೇಕು. ಇನ್ನು ಬರ್ತಕ್ಕಂಥದ್ದು ಬ್ಯಾಸಿಗೆ ಈಗಿನಿಂದಲೇ ನೀವು ನೀರು ಕೊಟ್ಕೊಂಡು ಭೂಮಿ ತಂಪಿಟ್ಕೊಂಡು ಅಂದ್ರೆ ಮುಂದೆ ನೀರು ಹೋಗತ್ತೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಫೆಬ್ರವರಿ ಮಾರ್ಚ್ಗೆ ಹೋದಪ್ಪ ಅಂದ್ರೆ ಆ ನೀರು ಬಿಟ್ಟಪ್ಪ ಅಂದ್ರೆ ಮುಂದಕ್ಕೆ ಹೋಗಂಗಿಲ್ಲ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ರೈತ ಬಾಂಧವರು ತೋಟದಲ್ಲಿ ಆ ನೀರು ತಿಂಗಳಿಗೆ 2 ಸರಿ ಕೊಡ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳುವ ಮುಖಾಂತರ ಈ ವಿಡಿಯೋವನ್ನು ಮುಗಿಸ್ತಿದ್ದೇವೆ. ನಮಸ್ತೆ.